ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಕುತೂಹಲವನ್ನ ಕೆರಳಿಸಿರೋದು. ಮತ್ತೆ ಹೈಕಮಾಂಡ್ ಮುಂದೆ ಶಾಸಕರು ಪರೇಡ್ ಮಾಡಕ್ ಮುಂದಾಗ್ತಾ ಇದ್ದಾರೆ. ನಾಳೆ 25ಕ್ಕೂ ಹೆಚ್ಚು ಶಾಸಕರು ದೆಹಲಿಯ ದಂಡಯಾತ್ರೆಗೆ ಹೊರಡ್ತಾ ಇದ್ದಾರೆ. ವೋಟ್ ಚೋರಿ ಸಮಾವೇಶ ನೆಪದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿಗೆ ಅವಕಾಶವನ್ನ ಕೊಟ್ರೆ ದೂರು ಕೊಡುವಂತ ಸಾಧ್ಯತೆ ಇದೆ. ಸಮಯ ಸಿಗುತ್ತಾ ಅಂತ, ಯಾಕೆ ಅಂತಂದ್ರೆ ಅವರೆಲ್ಲ ವೋಟ್ ಚೋರಿ ಕಾರ್ಯಕ್ರಮದಲ್ಲಿರ್ತಾರೆ. ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ವಿರುದ್ಧ ದೂರು ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಅನುಮಾನನೇ ಇಲ್ಲ. ಇಲ್ಲೇ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರುವಂಥ ನಾಯಕರುಗಳು ಅಲ್ಲಿ ಹೋಗಿ ದೂರು ಕೊಡೋದಿಲ್ವಾ? ಬೆಂಗಳೂರು ಆಯಿತು, ಬೆಳಗಾವಿಗೆ ಬಂದರೂ ಕೂಡ ಈ ಒಂದು ಡಿನ್ನರ್ ಪಾಲಿಟಿಕ್ಸ್, ಟಿಫನ್ ಪಾಲಿಟಿಕ್ಸ್, ಲಂಚ್ ಮೀಟಿಂಗು ಯಾವುದು ಕೂಡ ಮುಗುದಿಲ್ಲ. ಈಗ ನಮ್ಮ ಜೊತೆ ಬೇಳೂರು ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಅಂದರೆ ಕಾಂಗ್ರೆಸ್ಗೆ ಈ ಪಾಲಿಟಿಕ್ಸು, ಡಿನ್ನರು, ಲಂಚು, ಬ್ರೇಕ್ಫಾಸ್ಟ್ ಮುಗಿಯೋದೇ ಇಲ್ವಾ ಅಂತ? ಸರ್, ಯಾವ ಪಾರ್ಟಿಯಲ್ಲಿ ಇಲ್ಲ ಹೇಳಿ? ಎಲ್ಲ ಪಾರ್ಟಿಯಲ್ಲೂ ಇರುತ್ತೆ, ಅದೇನಂತೆಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಮಾಜಿ ಶಾಸಕರು ಕರೆದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋದಾಗ ಮಂತ್ರಿಗಳು MLAಗಳು ಹೋಗಿದ್ದಾರೆ, ಸಹಜವಾಗಿ ಊಟ ಮಾಡಿದ್ದಾರೆ. ಅದೇನು ಭಿನ್ನಮತಿ ಚಟುವಟಿಕೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ನಿನ್ನೆ ಏನೋ ಉಪಮುಖ್ಯಮಂತ್ರಿಗಳು ಕರೆದಿದ್ದಾರೆ, ಹೋಗ್ಯಾರ ಅಂತ ಹೇಳ್ತಾರೆ. ನಮ್ಮನೇನು ಯಾರು ಕರೆದಿಲ್ಲ, ಮುಖ್ಯಮಂತ್ರಿಗಳು ಕರೆದಿಲ್ಲ, ಉಪಮುಖ್ಯಮಂತ್ರಿಗಳು ಕರೆದಿಲ್ಲಪ್ಪ. ಬೇಳೂರನ್ನ ಕರೀತಾ ಇಲ್ಲ, ಯಾಕಂದ್ರೆ ನಾನು ಬಿಟ್ಬಿಟ್ಟಾರ ಅಂತ ಕರೆದು ಇಬ್ಬರು ಸೇರ್ಕೊಂಡು ಏನೋ ಗೊತ್ತಿಲ್ಲ. ಒಟ್ಟು ಯಾವುದೇ ಆ ಥರ ಚಟುವಟಿಕೆಯಲ್ಲಿ ಕಂಡಿಲ್ಲ. ನನಗೆ ಅನಿಸ್ತದೆ ಸಹಜವಾಗಿ ಬೆಳಗಾವಿ ಬಂದಾಗ ಇಲ್ಲಿ ಒಂದಿಷ್ಟು ಜನ ಊಟ ಮಾಡಿಸೋದು, ಇದು ಎಲ್ಲ ಮಾಡೋದು ಸಹಜ. ಗೊಂದಲ ಕ್ರಿಯೇಟ್ ಆಗಲ್ವಾ? ಇದು DK ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ ಅಲ್ಲ. ಊಟ ಮಾಡೋ ಹೋದ ತಕ್ಷಣ ಗೊಂದಲ ಆಗುತ್ತೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡೋದಲ್ಲ, ದಯವಿಟ್ಟು. ಆದರೆ ಗೊಂದಲ ಸೃಷ್ಟಿ ಅಂತ ಜನರ ಒಪಿನಿಯನಲ್ಲಿ ಬರುತ್ತೆ. ಆದರೆ ಇದು ಏನಾಗುತ್ತೆ ಅಂದರೆ, ಇದು ಸ್ವಲ್ಪ ವಿರೋಧ ಪಕ್ಷದವರಿಗೆ ಒಂದಿಷ್ಟು ಸುದ್ದಿಗಳು ಸಿಗಲಿಕ್ಕೆ ಅವಕಾಶ ಆಗುತ್ತೆ. ಅವ್ರು ಮಾತಾಡೋಕ್ಕೆ ಒಂದು ಹಕ್ಕು ಸಿಗುತ್ತೆ, ಅದರಿಂದ ಅವರೆಲ್ಲ ಮಾತಾಡ್ತಾರೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ಗೊಂದಲಗಳನ್ನು ಈ ಅಸೆಂಬ್ಲಿ ನಡೆಯೋದು ಉತ್ತರ ಕರ್ನಾಟಕ ಭಾಗದ ಜನರಿಗೆ ಒಂದಿಷ್ಟು ಹಕ್ಕುಗಳನ್ನು ಕೊಡಿಸ್ಬೇಕಂತ ಇಲ್ಲಿ ಅಸೆಂಬ್ಲಿ ಮಾಡಿರ್ತೀವಿ. ಅವರ ಹಕ್ಕುಗಳಿಗೆ ಚ್ಯುತಿ ಆಗಬಾರ್ದು, ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ನಾನು ಮೊನ್ನೆ ಹೇಳಿದ್ದೀನಿ. ಯಾರೂ ಹೇಳಿಕೆ ಕೊಡಬೇಡಿ, ನಿಮ್ಮ ಏನಾದ್ರು ಇದ್ದರೆ ಅಸೆಂಬ್ಲಿ ನಂತರ ಕೊಡ್ಕೊಳ್ಳಿ ಮರ್ರೆ, ಈಗ ಯಾವುದು ಕೊಡಬೇಡಿ ಅಂದರೂ ಕೊಟ್ಟಿದ್ದಾರೆ. ಆದರೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಏನೇ ಕೊಟ್ಟರು ಎಲ್ಲ ನಿರ್ಧಾರ ಮಾಡೋದು ಹೈಕಮಾಂಡು. ನಾನು ಡೆಲ್ಲಿ ಹೋಗ್ತಾ ಇದ್ದೀನಿ, ನಾಳೆ ಡೆಲ್ಲಿ ಹೋದು ನಾಡ್ದು ಹೈಕಮಾಂಡ್ ನಾನು ವರದಿ ಕೊಡ್ತೀನಿ. ಈ ಥರ ಹೇಳಿಕೆಗಳನ್ನು ಕೊಟ್ಟಾಗ ಏನು ಸಮಸ್ಯೆಗಳು ಆಗುತ್ತೆ, ಇದೆಲ್ಲ ಬೇಡ. ಯಾರು ಮಾಡೋದೇನಿದ್ರು ನೀವಲ್ಲ ಸ್ವಾಮಿ, ಯಾರು ಅನ್ನೋದನ್ನ ಗೊತ್ತಾಗುತ್ತೆ. ಯಾಕೆ ಹೇಳಿಕೆ ಕೊಡಬೇಕು? ಈಗ ನಾನು ಹೇಳಿಕೆ ಕೊಟ್ಟರೆ ಮುಖ್ಯಮಂತ್ರಿ ಆಗೋದೇ ಇದ್ರೆ ಗಡಸಾಗಿ ನಾಳೆನೇ ಹೇಳಿಕೆ ಕೊಟ್ಬಿಡ್ತಿದ್ದೆ ನಾನು. ಆಗುತ್ತಾ? ಆಗೋದಲ್ಲ. ಅದೆಲ್ಲ ಹೈಕಮಾಂಡ್ ಮಾಡಬೇಕಲ್ಲ. ಹಾಗಾಗಿ ವರದಿಯನ್ನು ನಾನು ಖಂಡಿತ ಅವ್ರಿಗೆ ಕೊಡ್ತೀನಿ. ಅಂದರೆ ನಾಳೆ ಭೇಟಿ ಮಾಡಿ ಹೋಗಿ ಕೊಡ್ತೀರಾ ಅಂತ? ನಾಳೆ ಹೋಗ್ತಾ ಇದ್ದೇನೆ ಡೆಲ್ಲಿಗೆ. ನಾಳೆ ಹೋಗ್ಬಿಟ್ಟು ವರದಿಯನ್ನು ನಾನು ಖಂಡಿತ ಕೊಡ್ತೀನಿ. ಇನ್ನು ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ರವೀಶ್, ಇವರು ವರದಿ ಕೊಡೋಕೆ ಹೋಗ್ತಾರೆ ಅಂತಾರೆ, ನಾಳೆ ವೋಟ್ ಚೋರಿ ಕಾರ್ಯಕ್ರಮ ಇದೆ ಅಂತಾರೆ. ಹೈಕಮಾಂಡ್ನಲ್ಲಿ ಅಷ್ಟೊತ್ತು ಪುರುಸೊತ್ತಲ್ಲಿರ್ತಾರೆ ಇವರು ವರದಿಗಳನ್ನು ಸ್ವೀಕಾರ ಮಾಡೋಕ್ಕೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಕಾಡುತ್ತೆ. ಎಲ್ಲರದ್ದು ಕೂಡ ಒಬ್ಬೊಬ್ಬರು ಒಂದೊಂದು ರಿಪೋರ್ಟನ್ನು ಕೊಡ್ಕೊಂಡು ಕೂತ್ಕೊಂಡ್ರೆ ಸಾಲುತ್ತಾ ಅಂತ ಹೈಕಮಾಂಡ್ಗೆ? ಅಷ್ಟೊಂದು ಸಮಯ ಇದೆಯಾ? ಅರುಣ್, ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲ ಎಷ್ಟರ ಮಟ್ಟಿಗಿದೆ ಅಂತ ಈ ಶಾಸಕರ ಹೇಳಿಕೆಗಳಿಂದಲೇ ಸ್ಪಷ್ಟವಾಗುತ್ತೆ. ಒಬ್ಬರು DK ಶಿವಕುಮಾರ್ ಪರ ಹೇಳಿಕೆ ಕೊಡೋದು, ಇನ್ನೊಬ್ಬರು ಸಿದ್ದರಾಮಯ್ಯ ಪರ ಹೇಳಿಕೆ ಕೊಡೋದು, ಇನ್ನೊಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅಂತ ಹೇಳಿಕೆ ಕೊಡೋದು. ಈ ಎಲ್ಲ ಗೊಂದಲಗಳಿಂದಾಗಿಯೇ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಒಂದು ರೀತಿಯಲ್ಲಿ ಶಾಸಕರುಗಳಿಗೆ ಮತ್ತು ಕಾಂಗ್ರೆಸ್ನ ಒಂದು ಪ್ರಮುಖರಿಗೆ ಕೂಡ ಮುಜುಗರ ಉಂಟಾಗುವಂಥ ಸನ್ನಿವೇಶ ಎದುರಾಗಿದೆ. ಯಾಕೆ ನಾನು ನೋಡ್ತಾ ಇರ್ಬೋದು, ಡೇ ಒನ್ನಿಂದನೂ ಕೂಡ ಪ್ರತಿದಿನ ಸೆಷನ್ನಲ್ಲೂ ಕೂಡ ಕಾಂಗ್ರೆಸ್ನ ಕಾಲೆಳೆಯುವಂಥ ಕೆಲಸವನ್ನು ವಿಪಕ್ಷಗಳು ಮಾಡ್ತಾನೇ ಇದ್ದಾರೆ. ಅಂದರೆ ಈ ಡಿನ್ನರ್ ಪಾಲಿಟಿಕ್ಸ್ನ ಒಂದು 10 ದಿನ ಬಂದ್ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಇವತ್ತು ಅಶೋಕ್ ಕಾಲೆಳೆದಿದ್ದಾರೆ. ಹಾಗಾಗಿ ಇವರ ಹೇಳಿಕೆಗಳು ಜೊತೆಗೆ ಈ ಒಂದು ಡಿನ್ನರ್, ಲಂಚ್, ಬ್ರೇಕ್ಫಾಸ್ಟ್ ಈ ಮೀಟಿಂಗ್ಗಳಿಂದಾಗಿಯೇ ಸ್ವಲ್ಪ ದೊಡ್ಡ ಮಟ್ಟದ ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಈ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ ಮುಂದೆ ತಂದು, ಯಾಕೆಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸಿದ್ದೇ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಇದೆಲ್ಲವೂ ಕೂಡ ಬಗೆಹರಿಲಿ ಅಂತ. ಆದರೆ ಇಂಥ ಸನ್ನಿವೇಶದಲ್ಲಿ ಎಲ್ಲ ಒಂದು ಕಡೆ ಈ ನಾಯಕರುಗಳು ನಾವು ಸರಿ ಹೋದ್ರೂ ಕೂಡ ನಮ್ಮ ಬೆಂಬಲಿಗರು ಸರಿ ಹೋಗ್ತಾ ಇಲ್ಲ, ಸರಿ ಮಾಡಬೇಕು ಅನ್ನೋದನ್ನ ಮನಸ್ಸೇ ಮಾಡ್ತಾ ಇಲ್ಲ. ಹಾಗಾಗಿಯೇ ಗೊಂದಲ ಕ್ರಿಯೇಟ್ ಆಗಿದೆ. ಇದನ್ನ ಹೈಕಮಾಂಡ್ ಮತ್ತೆ ಇನ್ನೆಷ್ಟರ ಮಟ್ಟಿಗೆ ಕೇಳಿಸ್ಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದ್ರೆ ನೀವು ಹೇಳಿದಂತೆ ವೋಟ್ ಚೋರಿ ಬಿಸಿಲ್ ಅವ್ರು ಇರ್ತಾರೆ. ಯಾಕೆಂದ್ರೆ ಅದು ದೊಡ್ಡ ಮಟ್ಟದ ಕ್ಯಾಂಪೇನ್ ಮಾಡ್ತಾ ಇರ್ತಕ್ಕಂಥದ್ದು. ದೇಶದಾದ್ಯಂತ ಎಲ್ಲ ರಾಜ್ಯಗಳಿಂದಲೂ ಕೂಡ ಎಲ್ಲ ಲೀಡರ್ಸ್ ಕೂಡ ಬರ್ತಾ ಇದ್ದಾರೆ. ಇಂಥ ಸನ್ನಿವೇಶದಲ್ಲಿ ಕರ್ನಾಟಕದ ಇದೇ ಅದೇ ರಾಗ ಅದೇ ತಾಳ ಅನ್ನೋದನ್ನ ಕೇಳಿಕೊಂಡು ಹೈಕಮಾಂಡ್ ಸುಮ್ಮನೆ ಕೂರುತ್ತೆ ಈ ಸಂದರ್ಭದಲ್ಲಿ. ಅದಕ್ಕೆ ಸಮಯಾವಕಾಶ ಕೊಡುತ್ತಾ ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆ. ಪ್ಲಾನ್ ಮಾಡ್ಕೊಂಡಂತೂ ಹೋಗ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಯಾವ ರೀತಿ ಹೈಕಮಾಂಡ್ ಸ್ವೀಕಾರ ಮಾಡುತ್ತೆ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಯಾರ ಪ್ರಯತ್ನಕ್ಕೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಸಿಗುತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಕಾದು ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ನಾಳೆ 25ಕ್ಕೂ ಹೆಚ್ಚು ಶಾಸಕರು, 50 ಹೋಗ್ಬೋದು, ಇರುವಂಥ 134, 150, 140 ಶಾಸಕರು ಕೂಡ ಹೋಗ್ಬೋದು. ಯಾರು ಬೇಡ ಅಂದವರು ಎಲ್ಲರೂ ಕೂಡ ಹೋಗಿರೋ ದೂರನ್ನು ತೊಗೊಳ್ಬೋದು. ತೊಗೊಳಕ್ಕೆ ಅವ್ರ ಹತ್ರ ಇದೆಯಾ ಅಂತ ಟೈಮಲ್ಲಿ. ಯಾಕಂದರೆ ನಾಳೆ ವೋಟ್ ಚೋರಿ ಸಮಾವೇಶ ಅಲ್ವಾ. ಅಧಿವೇಶನದ ಬಳಿಕ DK CM ಹಾಗೂ ವಿಶ್ವಾಸವನ್ನು ಅವರ ಆಪ್ತರು ಹೇಳ್ತಾ ಇದ್ದಾರೆ.
ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ಸಂಕ್ರಾಂತಿ ಒಳಗೆ ಸಿಎಂ ಆಗೋ ಬಗ್ಗೆ ರವಿ ಗಾಣಿಗ ಕೂಡ ಭವಿಷ್ಯವನ್ನ ನುಡಿದಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಈಗ ಡೆಡ್ಲೈನ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರಲ್ಲಿ ಗುರುತಿಸಿಕೊಳ್ಳುವಂತಹ ಶಾಸಕರು ಅಧಿವೇಶನದ ಬಳಿಕ ಈ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷೇತ್ರದಿಂದ ಬೇರೆ ಬೇರೆ ಶಾಸಕರೆಲ್ಲ ಬಂದಿದ್ದಾರೆ. ನಾವು ಜೊತೆಯಲ್ಲಿ ಸೇರೋದು ಭಾಳ ಅಪರೂಪ ಅಲ್ವಾ. ಸೆಷನ್ನು ಇರುವಂಥ ಸಂದರ್ಭದಲ್ಲಿ ಒಬ್ರಿಗೊಬ್ರು ಭೇಟಿ ಮಾಡ್ತೀವಿ. ಎಲ್ಲ ಜೊತೆಯಲ್ಲೇ ಒಗ್ಗಟ್ಟಾಗಿ ಊಟ ಮಾಡಿದ್ದೀವಿ. ಅದರಲ್ಲಿ ಏನಿದೆ? ಯಾರು ನಿಮ್ಮ ನಾಯಕರು ಕರೆದಿದ್ದಾರೆ ಸರ್? ಹಾಂ, ನಿಮ್ಮ ನಾಯಕರು ಕರೆದಿದ್ದಾರೆ ಸರ್? ಒಂದು ರೀತಿ ನೆನ್ನೆ ಡಿನ್ನರ್ ಮೀಟಿಂಗು ಶಕ್ತಿ ಪ್ರದರ್ಶನ ತರ ಇದೆ ಅಂತ. ನಾವೆಲ್ಲ ನಿಮ್ಮ ಜೊತೆಲಿ ಊಟ ಮಾಡೋದೆಲ್ಲ ಶಕ್ತಿ ಪ್ರದರ್ಶನ. ನಮ್ಮ ಜೊತೆ ಊಟ ಮಾಡೋದ್ರಿಂದ ನೀವು ಕೆಲವು ಶಾಸಕರು ಮಾತ್ರ ಸೀಮಿತವಾಗಿ ಮಾಡ್ತಕ್ಕಂಥದ್ದು ಯಾರು ಎಲ್ಲರೂ ಬಂದಿದ್ದಾರೆ. ಸರ್, ಸಿಎಂ ಬದಲಾವಣೆ ವಿಚಾರ ಒಂಥರ ನಾಯಕರೆಲ್ಲ ಮಾತನ್ನ ನಿಲ್ಲಿಸಿದ್ದಾರೆ. ಆದ್ರೆ ಯತೀಂದ್ರ ಅವರು ಮಾತನ್ನ ಮುಂದುವರಿಸ್ತಾನೆ ಇದ್ದಾರೆ ಸರ್. ಒಂದು ತಿಂಗಳು ಈಗ ಮೌನ ವ್ರತ ತಾಳಿದ್ದೀವಿ ಸರ್ಕಾರ ಮತ್ತು ಇದು ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ. ಒಂದು ತಿಂಗಳು ಮೌನ ವ್ರತದಲ್ಲಿ ಇದೀನಿ ನಾನೀಗ. ನಮ್ಮ ಗುರುಗಳು ಹೇಳಿರೋದ್ರಿಂದ ಒಂದು ತಿಂಗಳಾದ್ಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಗೊತ್ತಿಲ್ಲ, ಒಂದು ತಿಂಗಳು ಈಗ ನಾನು ಮೌನ ವ್ರತದಲ್ಲಿ ಇದ್ದೀನಿ.